ರಾಜ್ಯದಲ್ಲಿ ನೇಹಾ ಹತ್ಯೆ ಸಂಬಂಧ ಹಲವು ಪ್ರೊಟೆಸ್ಟ್ಗಳಾಯಿತು. ಪ್ರತಿಭಟನೆಗಳ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇಹಾ ಕುಟುಂಬಸ್ಥರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಗದೊಂದು ಕಡೆ ಸಿಐಡಿ ಕೂಡ ತನ್ನ ತನಿಖೆಯನ್ನು ಆರಂಭ ಮಾಡಿದೆ. ವಿದ್ಯಾರ್ಥಿನಿ ನೇಹಾ ಹತ್ಯೆಯ ಸಿಐಡಿ ತನಿಖೆ ಶುರು. ಇಂದು ನೇಹಾ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿಯೇ ಹುಬ್ಬಳ್ಳಿ ಕಾಂಗ್ರೆಸ್ ಪಾಲಿಕೆಯ ಸದಸ್ಯ ನಿರಂಜನ್ ಪುತ್ರಿ ನೇಹಾ ಹತ್ಯೆಯ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಇದೊಂದು ಸಣ್ಣ ಪ್ರಕರಣವೆಂಬಂತೆ ಬಿಂಬಿಸುವ ಪ್ರಯತ್ನ ಮಾಡಿದ್ದ ರಾಜ್ಯ ಸರ್ಕಾರ ಕೊನೆಗೂ ಕೂಡ ತನ್ನ ವರಸೆಯನ್ನು ಬದಲಾಯಿಸಿದೆ. ಹತ್ಯೆಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಖಂಡನೆ ವ್ಯಕ್ತವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ನಾಯಕರು ನಿಧಾನವಾಗಿ ನೇಹಾ ಮನೆಯತ್ತ ಮುಖ ಮಾಡ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ರಾಜ್ಯ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇಹಾ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಮಂಗಳವಾರ ಕರೆ ಮಾಡಿ ನೇಹಾ ತಂದೆ ನಿರಂಜನ್ಗೆ ಕ್ಷಮೆ ಕೇಳಿದ ಸಿಎಂ ಸಿದ್ದರಾಮಯ್ಯ ಸಹ ಪ್ರಕರಣ ನಡೆದು 8 ದಿನಗಳ ಬಳಿಕ ಇವತ್ತು ಹುಬ್ಬಳ್ಳಿಯಲ್ಲಿ ನೇಹಾ ಮನೆಗೆ ಭೇಟಿ ಕೊಡಲಿದ್ದಾರೆ. ಕೇವಲ ಒಬ್ಬನೇ ಆರೋಪಿನ ತಗೊಂಡಿದ್ರೆ ಒಬ್ಬನೇ ಅಂತೂ ಮಾಡಕ್ ಸಾಧ್ಯ ಇಲ್ಲ. ಇದಕ್ಕೆ ಕೈವಾಡ ಯಾರ್ದಿದೆ, ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು, ಇದಕ್ಕೆ ಷಡ್ಯಂತ್ರ ಯಾರಿದ್ದಾರೆ, ಯಾರ್ಯಾರಿದ್ದಾರೆ, ಖಂಡಿತ ತನಿಖೆ ಬರಬೇಕು. ನೋಡಿ, ಅವನು ಎಕ್ಸ್ಟ್ರಾ ಸ್ಟೂಡೆಂಟು, ಅವನು ಒಳಗಡೆ ಬರಬೇಕಂದ್ರೆ ಅಷ್ಟೊಂದು ಪ್ರೀ ಪ್ಲ್ಯಾನ್ ಆಗಿ ಬಂದಾನೆ. ನಮ್ಮ ಒಳಗಿದ್ದವರು ಅವ್ರಿಗೆ ಸಾಥ್ ಕೊಟ್ಟಾರೆ. ಮಗಳು ಕಾಲೇಜ್ಗೆ ಹೋಗಿ ಬಂದಿದ್ದು ಮಾಡಿದ್ದು ಕೊಟ್ಟಾರೆ. ಅಲ್ಲಿದ್ದವರು ಕೊಟ್ಟಾರಲ್ಲ, ಇದು ಒಬ್ಬರು ಕೆಲಸ ಅಲ್ಲ, ಎಲ್ಲರದ್ದು ಒಂದು ಗ್ರೂಪ್ ಟೀಮ್ ಇದೆ. ಆ ಟೀಮ್ ಅವ್ರನ್ನ ಅದು ತನಿಖೆ ಮಾಡಿ ಅವ್ರನ್ನೂ ಕೂಡ ವಶಕ್ಕೆ ತಗೋಬೇಕು, ಅವರು ಆರೋಪಿ ಸ್ಥಾನದಲ್ಲಿ ಸಿಗಿಸ್ಬೇಕು. ನೇಹಾ ಹತ್ಯೆ ರಾಜ್ಯದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ನೂರಾರು ಸಂಘಟನೆಗಳು, ಲಕ್ಷಾಂತರ ವಿದ್ಯಾರ್ಥಿಗಳು, ವಿವಿಧ ಮಠಾಧಿಪತಿಗಳು, ಸಿನಿ ತಾರೆಯರು ಕೂಡ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ನಿರಂಜನ್ ಹಿರೇಮಠ ಕಾಂಗ್ರೆಸ್ ಪಾಲಿಕೆಯ ಸದಸ್ಯ ಆಗಿದ್ದರೂ ಸಹ ಹತ್ಯೆಯ ದಿನದಿಂದಲೂ ಬಿಜೆಪಿಯ ನಾಯಕರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು. ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಹುಬ್ಬಳ್ಳಿಯ ನೇಹಾ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಅಲ್ಲದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಆಗ್ರಹಿಸಿದರು. ಇಷ್ಟಾದರೂ ರಾಜ್ಯ ಸರ್ಕಾರ ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಜಿ. ಪರಮೇಶ್ವರ್ ನೀಡಿದ ಹೇಳಿಕೆಗಳು ರಾಜ್ಯದ ಜನತೆಯನ್ನು ಮತ್ತಷ್ಟು ಕೆರಳಿಸಿದ್ವು. ಸ್ವತಃ ನಿರಂಜನ್ ಹಿರೇಮಠ್ ಅವರು ಸರ್ಕಾರದ ನಡೆಯ ವಿರುದ್ಧ ಗುಡುಗಿದ್ರು. ಇದಾದ ಬಳಿಕ ಎಚ್ಚೆತ್ತ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿ ಪ್ರಕರಣವನ್ನು ಸರ್ಕಾರ ಸಿಐಡಿ ತನಿಖೆಗೆ ಕೊಟ್ಟಿದೆ. ನೇಹಾ ನಮ್ಮ ಮಗಳು ಅಂತೇಳಿ ಕಾಂಗ್ರೆಸ್ ನಾಯಕರು ನೋವನ್ನು ಹೊರಹಾಕ್ತಿದ್ದಾರೆ. भगवान के लिए हमारी बेटी की स्मृति उसी खूबसूरती से जो एक बाप को याद है, एक माँ को याद है, उसी तरह से रहने दीजिए और हमें इस बात को हम सुनिश्चित करेंगे कि दोषी को स्पेशल पब्लिक प्रोसिक्यूटर और स्पेशल कोर्ट फांसी की सजा दे. ಇವತ್ತು ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸಲಿರುವ ಸಿಎಂ ಸಿದ್ದರಾಮಯ್ಯ ಸ್ಥಳೀಯ ಸಚಿವರು ಮತ್ತು ಶಾಸಕರ ಜೊತೆಗೆ ನೇಹಾ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿದ್ದಾರೆ. ಈ ಮೂಲಕ ವೈಯಕ್ತಿಕ ಕಾರಣಕ್ಕೆ ಕೊಲೆ ಎಂಬ ಹೇಳಿಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಿದ್ದಾರೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.